ಬಸ್ ನಿಲ್ದಾಣಗಳಲ್ಲಿ ನಿಂತು ಮಹಿಳೆಯರ ವೆನಿಟಿ ಬ್ಯಾಗ್ನಲ್ಲಿ ಇದ್ದಂತ ಚಿನ್ನವನ್ನ ದೋಚ್ತಾ ಇದ್ದ ಚಾಲಕಿ ಕಳ್ಳಿ ಹಾಗೂ ಹಾಡು ಹಗಲಲ್ಲಿ ಕಳ್ಳಿ ತಿನ್ನುವನ್ನ ಮಾಡ್ತಾ ಇದ್ದ ಓರ್ವ ಕಳ್ಳಿನ ಕದೀಮರನ್ನ ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಬಸ್ ನಿಲ್ದಾಣಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ತಮಿಳುನಾಡು ಮೂಲದ ಗುನಾ ಮೀನಾಚಿ ಸಕ್ತಿ ಎಂಬ ಮಹಿಳೆ ಕಳ್ಳಿ ಹಾಗೂ ಆಂಧ್ರಪ್ರದೇಶ ಮೂಲದ ಶ್ರೀನಿವಾಸ್ ಎಂಬಾತ ಹಾಡು ಹಗಲಲ್ಲಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ದ. ಚಾಲಕಿ ಅಂತರ್ರಾಜ್ಯ ಕಳ್ಳರಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕಳ್ಳರ ಪತ್ತೆಗಾಗಿ ಪೊಲೀಸರು ಒಂದು ತಂಡವನ್ನ ರಚನೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ನಡೆಸಿದ್ರು. ಕೊನೆಗೂ ಇಬ್ಬರು ಕಳ್ಳರನ್ನ ಈಗ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇನ್ನು ಬಂಧಿತರಿಂದ 9.25 ಲಕ್ಷ ಮೌಲ್ಯದ 100 ಗ್ರಾಂ ಚಿನ್ನ ಸೇರಿದಂತೆ 250 ಗ್ರಾಂ ತೂಕದ ಬೆಳ್ಳಿಯ ಸಾಮಾನುಗಳನ್ನ ಜಪ್ತಿ ಮಾಡಿದ್ದಾರೆ. ವರದಿ ಸಂತೋಷ್ ಮೇದರ್ಶ್.